ಹೆಲೋ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಯಾವುದು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ರೋಬೋಟದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಾದರೆ ಬನ್ನಿ. एक वाक्य में उत्तर लिखिए. अत्राग वन्य प्रश्न ಯಾವುದಪ್ಪ ಅಂದರೆ ವರ್ಷों से सक्सेना के परिवार में कौन काम कर रहा था. ವರ್ಷಂ ಅಂದ್ರೇನ ವರ್ಷಗಳ ಹಿಂದ ಏನಪ್ಪ ವರ್ಷಂ ಸೆ ಕೆಲವೊಂದು ವರ್ಷಗಳ ಹಿಂದ ಸಕ್ಸೇನಾ ಪರಿವಾರ ಒಳಗ ಮನೆತನ ಒಳಗ ಯಾರು ಕೆಲಸವನ್ನ ಮಾಡ್ತಾ ಇದ್ರು. उत्तर वर्षों से सक्सेना के परिवार में साधोराम सेवक काम कर रहा था. ಯಾರಪ್ಪ ಸಾಧೋರಾಮ್ ಅನ್ನೋ ಒಬ್ಬ ಸೇವಕ ಎಲ್ಲಿ ಸಕ್ಸೇನಾ ಅವ್ರ ಮನ್ಯಾಗ ಕೆಲಸವನ್ನ ಮಾಡ್ತಾ ಇದ್ದ. ಎರಡನೇ ಪ್ರಶ್ನೆ, ಧೀರಜ್ ಸಕ್ಸೇನಾ ಕಿಸ್ ಕಾರ್ಯಾಲಯ ಮೇ ಜಾ ಪಹುಂಚೆ. ಧೀರಜ್ ಸಕ್ಸೇನಾ ಅವರು ಯಾವ ಕಾರ್ಯಾಲಯ ಅಂದರೆ ಏನಪ್ಪ ಆಫೀಸ್ಗೆ ಹೋಗ್ತಾರು. उत्तर धीरज सक्सेना रोबोटोनिक्स कॉर्पोरेशन के कार्यालय में जा पहुँचे. ಧೀರಜ್ ಸಕ್ಸೇನಾ ಅವರು ಯಾವ ಆಫೀಸ್ಗೆ ಹೋಗ್ತಾರೋ ಅವರು ರೋಬೋಟೋನಿಕ್ಸ್ ಕಾರ್ಪೊರೇಷನ್ ಕಾರ್ಯಾಲಯಕ್ಕೆ ಹೋಗ್ತಾರು. एक रोबोट वैक्यूम क्लीनर से क्या साफ कर रहा था. ಅಲ್ಲಿ ಒಂದು ಆಫೀಸ್ ಒಳಗ ಒಂದು ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ನಿಂದ ಏನು ಸ್ವಚ್ಛವನ್ನ ಮಾಡ್ತಾ ಇದ್ದ. उत्तर एक रोबोट वैक्यूम क्लीनर से दफ्तर के फर्श को साफ कर रहा था. ಅಲ್ಲಿ ಒಂದು ರೋಬೋಟು ವ್ಯಾಕ್ಯೂಮ್ ಕ್ಲೀನರ್ನಿಂದ ಆ ಒಂದು ದಫ್ತರ್ ಅಂದ್ರೆ ಏನಪ್ಪ ಆಫೀಸದ ಫರ್ಶ್ ಅಂದ್ರೆ ಏನಪ್ಪ ಫರ್ಶಿಗಳನ್ನು ಸ್ವಚ್ಛ ಮಾಡ್ತಾ ಇದ್ದ. ನಾಲ್ಕನೇದು ರೋಬೋನೀಲ್ ಕಿ ಮುಲಾಕಾತ್ ಕಿಸಸೆ ಹುಯಿ. ರೋಬೋನೀಲದ ಮುಲಾಕಾತ್ ಅಂದ್ರೆ ಏನಪ್ಪ ಭೇಟಿ ಯಾರ ಜೋಡಿ ಆಯಿತು. उत्तर रोबोनील की मुलाकात रोबोदीप से हुई. रोबोनीलದ ಭೇಟಿ रोबोदीप ಜೊತೆ ಆಯಿತು. ಐದನೇ ಪ್ರಶ್ನೆ, ಶರ್ಮಾ ಪರಿವಾರ ಕೆ ಕುತ್ತೆ ಕಾ ನಾಮ್ ಲಿಖಿಯೆ. ಶರ್ಮಾ ಪರಿವಾರದ ಮನೆತನದ ಸಾಕಿರುವಂಥದ ನಾಯಿದ ಹೆಸರನ್ನು ಬರೀರಿ ಅಂತ ಹೇಳ್ಯಾರ. उत्तर ಶರ್ಮಾ ಪರಿವಾರ ಕೆ ಕುತ್ತೆ ಕಾ ನಾಮ್ ಶೇರು ಥಾ. ಆ ಒಂದು ಶರ್ಮಾ ಪರಿವಾರದ ನಾಯಿದ ಹೆಸರೇನು ಶೇರು. ಆರನೇ ಪ್ರಶ್ನೆ, ರೋಬೋನೀಲ್ ಅವ್ರ ರೋಬೋದೀಪ್ ಕಿಸಸೆ ಮಿಲನೆ ಗೈ. ರೋಬೋನೀಲ್ ಮತ್ತು ಯಾರಪ್ಪ ರೋಬೋದೀಪ್ ಇವರಿಬ್ರು ಯಾರಿಗೆ ಭೇಟಿಯಾಗಕ ಹೋಗ್ತಾರೋ. उत्तर रोबोनील और रोबोदीप कंपनी के मालिक रोबोजीत से मिलने गए. ರೋಬೋನೀಲ ಮತ್ತು ರೋಬೋದೀಪ್ ಇಬ್ಬರು ಕಂಪ್ನಿದ ಒಂದು ಮಾಲೀಕ ಯಾರಾಗಿರ್ತಾರೋ ರೋಬೋಜೀತಿಗೆ ಭೇಟಿಯಾಗಕ ಹೋಗ್ತಾರೋ. ಏಳನೇ ಪ್ರಶ್ನೆ, ವೈಜ್ಞಾನಿಕ ಲೇಖಕ ನಾಮ್ ಲಿಖಿಯೆ. ವೈಜ್ಞಾನಿಕದ ಲೇಖಕರ ಯಾರು ಅವ್ರದ್ದು ಹೆಸರನ್ನು ಬರೀರಿ ಅಂತ ಹೇಳ್ಯಾರ. ಯಾರಪ್ಪ ಐಜಾಕ್ ಅಸಿಮೋವ್. 2 या 3 ವಾಕ್ಯೋं में उत्तर लिखिए. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಒಂದನೇ ಪ್ರಶ್ನೆ ಹತ್ರಾಗ ಸಾಧೋರಾಮ್ಕೋ ಕ್ಯಾ ಹುವಾ ಥಾ. ಸಾಧುರಾಮಿಗೆ ಏನಾಗಿತ್ತು. उत्तर ಸಾಧೋರಾಮ್ ಸಕ್ಸೇನಾ ಪರಿವಾರ ಮೇ ವರ್ಷೋं से काम कर रहा था. ಆಮೇಲೆ ಸಾಧೋರಾಮ ಸಕ್ಸೇನಾ ಅವ್ರ ಮನ್ಯಾಗ ವರ್ಷನಿಂದ ಕೆಲಸವನ್ನ ಮಾಡ್ತಾ ಇದ್ದ. एक दिन अचानक चलती बस से गिरकर उसे खतरनाक चोट आई. ಒಂದು ದಿನ ಎಲ್ಲಿಯಪ್ಪ ಚಲ್ತಿ ಬಸ್ ಅಂದರೆ ಏನಪ್ಪ ನಡೆಯುವ ಬಸ್ಸಿನಿಂದ ಬಿದ್ದ ಅವಂಗೇನಾಯಿತು ಚೋಟ್ ಅಂದರೆ ಗಾಯವನ್ನಾಯಿತು. ಉಸೆ अस्पताल में ಭರ್ತಿ ಕರಾನ ಪಡ. ಅವಂಗ ಹಾಸ್ಪಿಟಲ್ದಾಗ ಸೇರು ಹಂಗೆ ಪ್ರಸಂಗವನ್ನು ಬತ್ತು. ಯಾರಿಗೆ ಸಾಧೋರಾಮಿಗೆ. ಎರಡನೇ ಪ್ರಶ್ನೆ, ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ ರೋಬೋಟ್ ಕಿ ಜರೂರತ್ ಕ್ಯೂ ಥಿ. ಧೀರಜ್ ಸಕ್ಸೇನಾಗೆ ಬುದ್ಧಿಮಾನ ರೋಬೋಟ್ ಯಾಕೆ ಬೇಕಾಗಿತ್ತು, ಅವಶ್ಯಕತೆ ಯಾಕಿತ್ತು. उत्तर साधोराम के अस्पताल जाने से धीरज सक्सेना के परिवार की तकलीफें अधिक बढ़ गई. ಆಮೇಲೆ ಸಾಧುರಾಮಿಗೆ ಹಾಸ್ಪಿಟಲ್ಗೆ ಹೋಗಿ ಸೇರಾನ ಧೀರಜ್ ಸಕ್ಸೇನಾ ಅವರು ಮನ್ಯಾಗ ಭಾಳಷ್ಟು ಕಷ್ಟಗಳನ್ನು ಹೆಚ್ಚಾದು. सक्सेना जी से परिवार वालों का यह दुख नहीं ದುಃಖ ದೇಖ ನಹಿ ಗಯ. ಆಮೇಲೆ ಏನಪ್ಪ ಮನ್ಯಾಗಿಂದ ಎಲ್ಲ ಮಣ್ಣಿಂದ ಸಮಸ್ಯೆಗಳನ್ನು ನೋಡಿ ಧೀರಜ್ ಸಕ್ಸೇನಾ ಕಡೆ ಕಣ್ಣಿನಿಂದ ನೋಡೋಕೆ ಆಗಲ್ಲ. उनके नाती पोतों का होमवर्क कराने एवं वर्ड प्रोसेसर पर काम संभालने के लिए बुद्धिमान रोबोट की ज़रूरत थी.
ಇಲ್ಲಿ ಧೀರಜ್ ಸಕ್ಸೇನಾಗಿ ಬುದ್ಧಿಮಾನ ರೋಬೋಟ್ ಯಾಕೆ ಬೇಕಾಗಿತ್ತಪ್ಪ ಅಂದರೆ ಅವರು ನಾತಿ ಪೋತು ಮೊಮ್ಮಕ್ಕಳು ಏನಿರ್ತಾರಲ್ಲ ಅವ್ರದ್ದು ಹೋಮ್ವರ್ಕ್ ಮಾಡಿಸೋದು ಮತ್ತು ವರ್ಡ್ ಪ್ರೊಸೆಸರ್ ಮೇಲೆ ಏನು ಧೀರಜ್ ಸಕ್ಸೇನಾ ಅವ್ರದ್ದು ಕೆಲಸ ಮಾಡೋಕೆ ಬುದ್ಧಿಮಾನ ರೋಬೋಟನ್ನು ಯಾರಿಗೆ ಬೇಕಾಗಿತ್ತು ಹೇಳ್ರಿ? ಕರೆಕ್ಟ್, ಧೀರಜ ಸಕ್ಸೇನಾಗಿ. ಮೂರನೇ ಪ್ರಶ್ನೆ, ರೋಬೋದೀಪ್ ने ರೋಬೋನೀಲ से क्या कहा? ರೋಬೋದೀಪ ರೋಬೋನೀಲಿಗೆ ಏನು ಹೇಳ್ತಾನೋ? ಉತ್ತರ, रोबोदीप ने रोबोनील से कहा कि उनके नियम कुछ भी हो पर हम किसी इंसान के नुकसान का कारण बने यह सही नहीं है. ರೋಬೋದೀಪ್ ಇದ್ದವ ರೋಬೋನೀಲ್ಗೆ ಏನು ಹೇಳ್ತಾನಪ್ಪ ಅಂದರೆ ಅವ್ರದ್ದು ನಿಯಮಗಳನ್ನು ಬೇಕಾದ ಯಾಕಿರುವದ್ದು ನಾವು ಮಷೀನ್ಗಳು ಯಾವುದೂ ಒಂದು ಮನುಷ್ಯಂದ ಏನಪ್ಪ ನಾಶದ ಕಾರಣ ಆಗ್ತವಲ್ಲ ಅದು ಆಗಬಾರದು. ಅವ್ರು ಕಿಸಿ ಇನ್ಸಾನ್ ಕಿ ನೌಕರಿ ಕೋ ಖತರಾ ಪਹੁಂಚೆ ಯಹ ಗಲತ್ ಹೈ. ಮತ್ತು ನಮ್ಮಿಂದ ಇನ್ನೊಬ್ಬ ವ್ಯಕ್ತಿದ ನೌಕರಿಗೆ ಖತರೆಯನ್ನು ಬರತೈತಲ್ಲ ಅದು ತಪ್ಪದು ಅದಕ್ಕೆ ಯಾರು ಹೇಳ್ತಾನೋ? ರೋಬೋದೀಪ್ ಇದ್ದವ ರೋಬೋನೀಲಿಗೆ ಹೇಳ್ತಾನೋ. ನಾಲ್ಕನೇ ಪ್ರಶ್ನೆ, रोबोनील ने रोबोजीत को क्या समझाने की कोशिश की? रोबोनील ಇದ್ದವ ರೋಬೋಜೀತ್ಗೆ ಏನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾನವ? उत्तर, रोबोनील ने रोबोजीत को यह समझाया कि उनके कारण अगर किसी को नुकसान पहुंचा है तो वह सही नहीं है. ನೋಡಿ, ರೋಬೋನೀಲ ರೋಬೋಜೀತ್ಗೆ ಏನು ಹೇಳತ್ತಾನಪ್ಪ ಅಂದರೆ ನಮ್ಮ ಕಾರಣ ಇನ್ನೊಬ್ಬ ವ್ಯಕ್ತಿನಿಗೆ ಏನಪ್ಪ ಹಾನಿ ಆಗ್ತಾ ಇದೆ ಅಂದರೆ ಅದು ಸರಿಯಲ್ಲ. ಯಂತ್ರ ಮಾನವ ಅವ್ರ ಮಾನವ ನಜರಿಯ ಸೆ ಯಹ ಗಲತ್ ಹೈ. ಮತ್ತು ಯಂತ್ರ ಮಾನವ ಅಂದರೆ ಮಷೀನ ಮನುಷ್ಯ ಅಂದರೆ ಏನಪ್ಪ ರೋಬೋಟ ಮತ್ತು ವ್ಯಕ್ತಿಯ ಒಂದು ದೃಷ್ಟಿನಿಂದ ಇದು ತಪ್ಪದು ಅಂದರೆ ಎರಡು ದೃಷ್ಟಿನಿಂದ ತಪ್ಪು ಅಂತ ಹೇಳ್ತಾನೆ. है कि किसी भी इंसान की नौकरी को खतरा पहुंचे पर यह बात रोबोजीत को समझ से बाहर थी. ಆಮೇಲೆ ನಮ್ಮಿಂದ ಒಂದು ಮನುಷ್ಯನದ ಒಂದು ನೌಕರಿ ಹೋಗೋದು ಸರಿಯಲ್ಲ ಅಂತ ಹೇಳ್ತಾನವ. ಆದರೆ ಈ ಒಂದು ಮಾತವನ್ನು ರೋಬೋಜೀತದ ಏನಪ್ಪ ತಲೆ ಹೊರಗೆ ಅಂದರೆ ಏನಪ್ಪ ಅವ ತಲೆಯಾಗ ಹಾಕೋರಲ್ಲ. ಯಾಕಂದರೆ ಅವ ವ್ಯಾಪಾರ ಮಾಡೋದು ಒಂದು ಉದ್ದೇಶದಲ್ಲಿ ಕೂತಿರ್ತಾನೆ. ಅದಕ್ಕೆ ಆ ಮಾತವನ್ನು ಏನಪ್ಪ ತಿಳ್ಕೊಬೇಕು ಅನ್ನೋದು ಅವ ತಿಳ್ಕೊರಂಗಿಲ್ಲ. ಯಾರ? ರೋಬೋಜೀತ್. ಐದನೇ ಪ್ರಶ್ನೆ, ಕಹಾನಿ ಕೋ ಟೈಪ್ ಕರ್ತೆ ಸಮಯ ರೋಬೋನೀಲ್ ಕೋ ಕ್ಯಾ ಹುವಾ? ಆ ಕಥೆಯನ್ನು ಟೈಪ್ ಮಾಡಾಕ ಧೀರಜ್ ಸಕ್ಸೇನಾ ಕೊಟ್ಟಿರ್ತಾನಲ್ಲ, ಆ ಒಂದು ಟೈಪ್ ಮಾಡೋ ಟೈಮಿಗೆ ರೋಬೋನೀಲಿಗೆ ಏನಾಯಿತು? उत्तर, धीरज सक्सेना ने रोबोनील को एक विज्ञान तथा वर्ड प्रोसेसर पर टाइप करने के लिए कहानी दी. ಆಮೇಲೆ ಯಾರ? ಧೀರಜ್ ಸಕ್ಸೇನಾ ರೋಬೋನೀಲ್ಗೆ ವರ್ಡ್ ಪ್ರೊಸೆಸರ್ ಮೇಲೆ ಒಂದು ಕಥೆಯನ್ನು ಟೈಪ್ ಮಾಡಾಕತ್ಕೇಸಿ ಕೊಟ್ಟಿರ್ತಾನೆ. कहानी टाइप करके रोबोनील की धात्विक और तारों भरे परिपंथ वाली खोपड़ी में एकाएक मानो नीली रोशनी हो गई. ಆ ಒಂದು ಕಥೆಯನ್ನು ಟೈಪ್ ಮಾಡ್ತಾ ರೋಬೋನೀಲ್ದ ಒಂದು ಏನಪ್ಪ ಧಾತ್ವಿಕ್ ಅವ್ರ ತಾರೋವಾಲಿ, ಯಾಕಂದರೆ ಅದನ್ನಂತೂ ಯಂತ್ರ ಇದೆ, ಅವನ ತಲೆಯಾಗಂತೂ ಎಲ್ಲ ವಯರನ್ನು ಇರೋದು. ಅಲ್ಲಿ ಒಂದು ನೀಲಿ ಕಲರ್ದ ರೋಶನಿಯನ್ನು ಹಬ್ಬತ್ತು ಅಂತಂದ್ರೆ ಏನಪ್ಪ ರೋಬೋನೀಲ್ಗೆ ಒಂದು ಐಡಿಯಾವನ್ನು ಸಿಕ್ಕಿತು. ರೋಬೋ दीप के साथ रोबोटिक संघ से संपर्क साधन के बारे में सोचने लगा. ಆಮೇಲೆ ಏನು ಐಡಿಯಾ ಬತ್ತಲ್ಲ, ರೋಬೋದೀಪ್ ಜೊತೆ ಹೋಗಿ ರೋಬೋಟಿಕ್ ಸಂಘದ ಸಂಪರ್ಕವನ್ನು ಮಾಡೋದ್ರ ಬಗ್ಗೆ ವಿಚಾರವನ್ನು ಯಾರು ಮಾಡ್ತಾನಿಲ್ಲಿ? ರೋಬೋನೀಲ ಮಾಡ್ತಾನು. ಆಯ್ತಾ? ಈಗ 5-6 ವಾಕ್ಯ ಮೇ ಉತ್ತರ ಲಿಖಿಯೇ. 5 ಅಥವಾ 6 ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇದು, धीरज सक्सेना ने घरेलू कामकाज के लिए रोबोट रखने का निर्णय क्यों किया? ಧೀರಜ್ ಸಕ್ಸೇನಾ ಅವರು ಘರೇಲು ಕಾಮಕಾಜ ಮನೆ ಒಳಗೆ ಕೆಲಸ ಮಾಡೋದು ರೋಬೋಟ್ ಇಡಾಕ ಯಾಕೆ ನಿರ್ಣಯವನ್ನು ತಗೋತಾರೋ? ಮನ್ಯಾಗ ರೋಬೋಟ್ ಯಾಕೆ ಇಟ್ಕೋತಾರ ಅವರು? उत्तर, वर्षों से सक्सेना परिवार में साधुराम काम कर रहा था. अचानक एक दिन चलती बस से गिरकर उसे खतरनाक चोट आ गई. वह अस्पताल में भर्ती हो गया. ಒಂದು ಏನಪ್ಪ ವರ್ಷಗಂಟ್ಲೆ ಅಲ್ಲಿ ಸಕ್ಸೇನಾ ಅವ್ರ ಮನ್ಯಾಗ ಸಾಧುರಾಮನ್ನ ಒಬ್ಬ ಏನಪ್ಪ ಸೇವಕ ಕೆಲಸವನ್ನು ಮಾಡ್ತಾ ಇದ್ದ. ಅವಂಗೇನು ಒಂದು ದಿನ ಏನಾಯಿತು, ಬಸ್ನಲ್ಲಿ ಬಿದ್ದ ಅವಂಗ ನೋವನ್ನಾಯಿತು, ಗಾಯವನ್ನಾಯಿತು. ಅದಕ್ಕೆ ಅವಂಗೆ ಹಾಸ್ಪಿಟಲ್ಗೆ ಸೇರಿಸ್ಬೇಕಾಗಿತ್ತು.
सक्सेना परिवार को साधुराम के अस्पताल भर्ती होने से बहुत तकलीफें सहन करनी ಪಡಿ ಆಮೇಲೆ ಏನಪ್ಪ ಸಕ್ಸೇನಾ ಪರಿವಾರಗೆ ಸಾಧುರಾಮಿಗೆ ಹಾಸ್ಪಿಟಲ್ ಹೋಗಿ ಇದ್ದ ನಂತರ ಭಾಳಷ್ಟು ಕಷ್ಟಗಳನ್ನು ಏನಾಯಿತು ಸಹನ್ ಅಂದ್ರೇನು ಭಾಳಷ್ಟು ಕಷ್ಟಗಳನ್ನು ಬಂದು ಅಂತ ಹೇಳತ್ತಾರೆ. ಪರಿವಾರ ಬಡಾಥ ಆಮೇಲೆ ಏನಪ್ಪ ಸಕ್ಸೇನಾ ಧೀರಜ್ ಸಕ್ಸೇನಾ ಅವ್ರದ್ದು ಪರಿವಾರ ದೊಡ್ಡದಿತ್ತು. घरेलू कामकाज के लिए ರೋಬೋಟ್ रखने का ನಿರ್ಣಯ लिया. ಆಮೇಲೆ ಆ ಮನ್ಯಾಗಿಂದ ಅವ್ರದ್ದು ಕಷ್ಟಗಳನ್ನು ನೋಡಕ್ಕೆ ಆಗಲಾರದ ಧೀರಜ್ ಸಕ್ಸೇನಾ ಏನು ಮಾಡ್ತಾನೋ ಆ ಒಂದು ಮನ್ಯಾಗ ಸಾಧುರಾಮ್ ಬರೋ ತನಕ ಆ ಒಂದು ಏನಪ್ಪ ರೋಬೋಟ್ ಇಟ್ಕೊರೋದು ನಿರ್ಣಯವನ್ನು ತಗೋತಾನು. ಎರಡನೇ ಪ್ರಶ್ನೆ, ರೋಬೋನಿಲ್ और ರೋಬೋದೀಪ್ ಕಿ ಮುಲಾಕಾತ್ ಕಾ ವರ್ಣನ ಕೀಜಿಯೇ. ರೋಬೋನಿಲ್ ಮತ್ತು ರೋಬೋದೀಪದ ಯಾವ ಥರ ಇಬ್ಬರು ಭೇಟಿಯಾದ್ರು ಅನ್ನೋದು ವರ್ಣನೆಯನ್ನು ಮಾಡ್ರಿ ಅದಕ್ಕೆ ಬರ್ದಾರು. ಕ್ವಶನನ್ನು ಕೊಟ್ಟಿದ್ದಾರು. ಉತ್ತರ, ರೋಬೋನಿಲ್ घरेलू कुत्ते ಶೇರು ಕೋ ಘುಮಾನೆ ಲೇ ಜಾತಾ ಥಾ. ರೋಬೋನಿಲ್ಲ ಅವ್ರ ಮನ್ಯಾಗ ಸಾಕಿರುವಂಥದ್ದು ಯಾವುದಪ್ಪ ನಾಯಿ ಶೇರುಗೆ ಹೊರಗಡೆ ತಗೊಂಡು ಹೋಗ್ತಾ ಇದ್ದ. ಉಸ್ಕಿ ಮುಲಾಕಾತ್ ಏಕ್ ದಿನ್ ರೋಬೋದೀಪ್ ಸೆ ಹುಯಿ ಜೋ ಶರ್ಮಾ ಪರಿವಾರ ಕೆ ಕುತ್ತೆ ಜಬ್ರು ಕೋ ಘುಮಾನೆ ಲಾತಾ ಹೈ. ಆಮೇಲೆ ಒಂದು ದಿನ ರೋಬೋನೀಲದ ಭೇಟಿ ರೋಬೋದೀಪ್ ಜೊತೆ ಆಗ್ತೈತಿ. ಆ ರೋಬೋದೀಪನು ಸಹಿತ ಶರ್ಮಾ ಪರಿವಾರದ ಏನು ಮನ್ಯಾಗ ಸಾಕಿರುವಂಥದ್ದು ನಾಯಿ ಯಾರ ಜಬ್ರುವನ್ನು ಹೊರಗೆ ಕರ್ಕೊಂಡು ಬಂದಿದ್ದ. दोनों के बीच दोस्ती हो गई. ಆಮೇಲೆ ದಿನಾಲು ನೋಡಿ ಅವ್ರಿಗೇನಪ್ಪ ಇಬ್ರದು ಫ್ರೆಂಡ್ಸ್ ಆಗ್ತಾರೆ. ಯಾರ ರೋಬೋನಿಲ್ ಮತ್ತು ರೋಬೋದೀಪ್. गई एक दिन ರೋಬೋದೀಪ್ ने ರೋಬೋನಿಲ್ को ಸಾಧುರಾಮ್ का ಕಿಸ್ಸಾ ಸುನಾಯಿ. ಒಂದು ದಿನ ಏನಪ್ಪ ರೋಬೋದೀಪ್ ಇದ್ದವ ರೋಬೋನೀಲಿಗೆ ಸಾಧುರಾಮದ ಒಂದು ಘಟನೆಯನ್ನು ಕಿಸ್ಸಾ ಅಂದರೆ ಏನು ಇನ್ಸಿಡೆಂಟನ್ನು ಹೇಳ್ತಾನೆ. और बताया कि अब सक्सेना परिवार उसे काम पर नहीं रखेगा. ಮತ್ತೇನು ಹೇಳ್ತಾನೋ, ಈಗ ನೀವು ಬಂದಾಗಿಂದ ಅವ್ರು ಭಾಳ ಖುಷಿ ಅದಾರ ಎಲ್ಲರೂ, ಹಿಂಗಾಗಿ ಸಾಧುರಾಮಿಗೆ ಕೆಲಸ ಮ್ಯಾಗಿಂದ ತೆಗ್ಯಾವ್ರು ಅದಾರು, ಅವ್ರು ಖಾಯಂ ನಿನಗೆ ಇಟ್ಕೋತಾರ ಅದಕ್ಕೆ ಯಾರು ಹೇಳ್ತಾನೋ ರೋಬೋದೀಪ್. ಯಾರಿಗೆ? ರೋಬೋನಿಲಿಗೆ. ವೇ ಉಸ್ಕಿ छुट्टी करने वाले हैं. ಮತ್ತು ಅವಂಗ ಕೆಲಸ ಮ್ಯಾಗಿಂದ ತೆಗ್ಯಾವ್ರು ಅದಾರು ಅಂತ ಹೇಳ್ತಾನೆ. ರೋಬೋನಿಲ್ನೆ ಕಹಾ ಕಿ ಯಹ ರೋಬೋಟಿಕಿ ಕೆ ನಿಯಮಕ್ಕೆ ವಿರುದ್ಧ. ಆದರೆ ರೋಬೋನಿಲ್ ಏನು ಹೇಳ್ತಾನಂದರೆ ಇವ್ರು ಏನು ಮಾಡತ್ತಾರಲ್ಲ ಅದು ನಮ್ದು ರೋಬೋಟಿಕ್ ನಿಯಮ ವಿರುದ್ಧವಿದೆ ಅದಕ್ಕೆ ಹೇಳ್ತಾರೆ. ದೋನೋ ಸಾಧುರಾಮ್ ಕೆ ಲಿಯೆ ಕುಚ್ ಕರ್ನೆ ಕಾ ಸೋಚ್ತೆ ಹೈ. ಇಬ್ಬರು ಕೂಡಿ ಸಾಧುರಾಮಿಗೆ ಏನಾರೇ ಒಂದು ಮಾಡಬೇಕಪ್ಪ ಅದಕ್ಕೆ ಅವರಿಬ್ಬರು ವಿಚಾರವನ್ನು ಮಾಡ್ತಾರೋ. ಮೂರನೇದು, ವಿಜ್ಞಾನ ಕಥಾ ಕಾ ಸಾರ ಲಿಖಿಯೇ. ವಿಜ್ಞಾನ ಕಥೆಯನ್ನು ಬರೀರಿ, ಆ ಥರದ ಸಾರಾಂಶವನ್ನು ಬರೀರಿ ಅದಕ್ಕೆ ಹೇಳಿದ್ದಾರೆ. ಉತ್ತರ, ವಿಜ್ಞಾನ ತಥಾ ರೋಬೋಟ್ ಯಂತ್ರ ಮಾನವ್ ಕಿ ಕಹಾನಿ ಹೈ. ವಿಜ್ಞಾನ ಮತ್ತು ರೋಬೋಟ್ ಯಂತ್ರ ಮಾನವದ ಒಂದು ಕಥೆ. ಇಸ್ಮೇ ರೋಬೋನಿಲ್ ಅವ್ರ ರೋಬೋದೀಪ ಯಂತ್ರ ಮಾನವ್ ಹೈ. ಈ ಒಂದು ಕತೆ ಒಳಗೆ ರೋಬೋನಿಲ್ ಮತ್ತು ರೋಬೋದೀಪ ಇಬ್ಬರು ಏನಪ್ಪ ಯಂತ್ರ ಮಾನವ ಮಷೀನದ ವ್ಯಕ್ತಿಗಳು, ಇವರು ರೋಬೋಟ್ ಅದಾರು. जो काम पर लग जाते हैं अपने अपने परिवार में. ಆಮೇಲೆ ಇಬ್ರಿಗೂ ತಮ್ಮ ಪರಿವಾರ ಒಳಗೆ ಕೆಲಸವನ್ನು ಹತ್ತಿರ್ತೈತಿ. परिवार में इन दोनों ने कार्यभाग अच्छी तरह से संभाला था. ಇವರಿಬ್ಬರು ಏನಪ್ಪ ಅವ್ರವ್ರ ಮನ್ಯಾಗ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು. एक दिन इन दोनों के बीच मुलाकात होने पर पता चलता है कि उनकी वजह से साधुराम सेवक की ನೌಕರಿ ಚಲಿ ಜಾಯಿಗೆ. ಆಮೇಲೆ ಒಂದು ದಿನ ಏನು ಗೊತ್ತಾಗ್ತೈತಿ ಇಬ್ಬರಿಗೂ ಇವರು ಒಂದು ಕಾರಣ ರೋಬೋನಿಲ್ಲದ ಕಾರಣ ಸಾಧುರಾಮದ ಒಂದು ನೌಕರಿಯನ್ನು ಹೋಗುದು ಅನ್ನೋದು ಗೊತ್ತಾಗ್ಬಿಡ್ತೈತಿ. अपनी वजह से किसी की नौकरी चली जाएगी इस बात को उनको बड़ा दुख होता है. ಇವ್ರದ್ದು ಒಂದು ಕಾರಣ ಏನಪ್ಪ ಸಾಧುರಾಮದ ನೌಕರಿ ಹೋಗ್ತೈತಿ ಅನ್ನೋದು ಇವರಿಬ್ಬರಿಗೂ ಬಹಳ ದುಃಖವನ್ನು ಆಗ್ತೈತಿ. दोनों अपने संघर्ष द्वारा साधुराम की नौकरी वापस दिलाते हैं. ಇಬ್ಬರು ರೋಬೋನಿಲ್ ಮತ್ತು ರೋಬೋದೀಪದ ಸಂಘರ್ಷವನ್ನು ಮಾಡಿ ಹೋರಾಟವನ್ನು ಮಾಡಿ ಸಾಧುರಾಮಿಗೆ ನೌಕರಿಯನ್ನು ಕೊಡಿಸ್ತಾರೋ. ಯಂತ್ರ ಮಾನವಕ್ಕೂ ಖುಷಿ ಹೋತಿ ಹೈ. ಆ ಒಂದು ಏನಪ್ಪ ಯಂತ್ರ ಮಾನವ ರೋಬೋಟ್ ಅವರಿಗೆ ಈ ಒಂದು ಕೆಲಸವನ್ನು ಮಾಡಿ ಖುಷಿಯನ್ನು ಆಗ್ತೈತಿ.
कि उनसे ईमानों को कोई नुकसान नहीं झेलना पड़ा. ಆಮೇಲೆ ಇವ್ರದ್ದು ಒಂದು ಕಾರಣ ಮಾನವರಿಗೆ ಯಾವುದೂ ಥರದ ನುಕ್ಸಾನ್ ಅಂದ್ರೆ ಏನಪ್ಪ ನಾಶವನ್ನು ಆಗಲಿಲ್ಲ ಅದಕ್ಕೆ ಹೇಳ್ತಾರೆ. 4ನೇ ಪ್ರಶ್ನೆ, रोबोटिक कंपनियों के मालिकों के बीच हलचल क्यों मच गई. ರೋಬೋಟಿಕ್ ಕಂಪನಿಗಳನ್ನು ಏನಿದ್ದಿಲ್ಲ ಅವರ ಮಾಲೀಕರದ ನಡು ಯಾವ ಥರ ಗೊಂದಲವನ್ನು ಆಯಿತಪ್ಪ ಅನ್ನೋದು ಇಲ್ಲಿ ಪ್ರಶ್ನೆಯನ್ನು ಕೇಳಿದರು. उत्तर, सक्सेना परिवार का नौकर साधुराम अचानक एक दिन चलती बस से गिरकर उसे खतरनाक चोट आती है. ಒಂದು ದಿನ ಸಕ್ಸೇನಾ ಪರಿವಾರ ಒಳಗೆ ಕೆಲಸ ಮಾಡ್ತಾ ಇರುವಂಥದ್ದು ಯಾರ ಸಾಧುರಾಮ ಒಂದು ನಡೆಯುವ ಬಸ್ಸಿನಲ್ಲಿ ಬಿದ್ದ ಅವಂಗ ಭಾಳ ಗಾಯವನ್ನು ಆಗ್ತೈತಿ. ಅದಕ್ಕೆ ಅವ್ನು ಹೋಗಿ ಹಾಸ್ಪಿಟಲ್ದಾಗಿ ಸೇರ್ತಾನೋ. ಘರ್ ಕೆ ಸಭಿ ಕಿ ತಕ್ಲೀಫೆ ಬಡ್ ಗಯಿ. ಆದ್ದರಿಂದ ಮನ್ಯಾಗಿಂದ ಎಲ್ಲ ಕಷ್ಟಗಳನ್ನು ಹೆಚ್ಚಾದು. ಧೀರಜ್ सक्सेना से परिवार वालों का यह दुख नहीं देखा जाता है. सक्सेना ಪರಿವಾರದ ಧೀರಜ್ सक्सेनाಗೆ ಅವ್ರ ಮನ್ಯಾಗಿಂದ ಕಷ್ಟಗಳನ್ನು ನೋಡೋಕೆ ಆಗಲ್ಲ. घरेलू कामकाज के लिए साधु राम को निकाल कर रोबोट को रख दिया. ಆಮೇಲೆ ಆ ಮನ್ಯಾಗ ಕೆಲಸ ಮಾಡುವುದಕ್ಕಾಗಿ ಸಾಧು ರಾಮನ್ನ ತೆಗೆದ ರೋಬೋಟವನ್ನು ಮನ್ಯಾಗ ಇಟ್ಕೋತಾರು. रोबोट को जब यह पता चलता है तो वह रोबोटिक संघ से मिलकर रोबोट की हड़ताल की घोषणा करवा देता है. ಆಮೇಲೆ ಈ ಒಂದು ಗೊತ್ತಾದ ನಂತರ ರೋಬೋನಿಲ್ಗೆ ಅವ ಏನು ಮಾಡ್ತಾನೋ ರೋಬೋಟಿಕ್ ಸಂಘ ಜೋಡಿ ಕೂಡಿ ಹಳತಾಳವನ್ನು ಮಾಡಕ್ಕೆ ಹಚ್ತಾನೋ. ಅಂದರೆ ಸಾಧು ರಾಮವನ್ನು ನೌಕರಿ ಮೇಲೆ ಇಟ್ಕೋರಾಕತ್ಕೇಶಿ. इस आह्वान से रोबोटिक कंपनियों के मालिकों के बीच हलचल मच गई. ಈ ಒಂದು ಕಾರಣ ಯಾರಪ್ಪ ರೋಬೋಟಿಕದ ಕಂಪನಿಗಳು ಮಾಲೀಕರ ನಡು ಏನಾಯಿತು ಹಲ್ಚಲವನ್ನು ಆಯಿತು. 5ನೇ ಪ್ರಶ್ನೆ, सक्सेना परिवार रोबोनिल को पाकर बहुत खुश था. क्यों विवरण कीजिए. सक्सेನಾ ಪರಿವಾರ ರೋಬೋನಿಲ್ವನ್ನು ಪಡ್ಕೊಂಡು ಭಾಳ ಖುಷಿ ಇದ್ದರು. ಅದು ಹೇಗೆ ವಿವರಣೆಯನ್ನು ಮಾಡ್ರಿ ಅದಕ್ಕೆ ಪ್ರಶ್ನೆಯನ್ನು ಇದೆ. उत्तर, रोबोनिल सक्सेना परिवार के सभी लोगों का काम करता था. ರೋಬೋನಿಲ सक्सेना ಪರಿವಾರದ ಎಲ್ಲ ವ್ಯಕ್ತಿಗಳದ ಕೆಲಸವನ್ನು ಮಾಡ್ತಾ ಇದ್ದ. वह सुबह नाश्ता कराने, मेहमानों के लिए द्वार खोलने, घर के छोटे बच्चों को कहानियाँ सुनाने, उनके होमवर्क कराने, सक्सेना जी के वर्ड प्रोसेसर पर काम करने के अलावा शाम को परिवार के कुत्ते को घुमाने भी ले जाने का काम करता था. ನೋಡ್ರಿ ರೋಬೋನಿಲ್ ಏನೇನು ಕೆಲಸವನ್ನು ಮಾಡ್ತಾ ಇದ್ದ. ಮುಂಜಾನೆ ಎದ್ದು ಎಲ್ಲರಿಗೂ ನಾಷ್ಟ ಮಾಡಿಸೋದು, ಯಾರ್ಯಾರೇ ಅತಿಥಿಗಳು ಬಂದರೆ ಅವ್ರಿಗಾಗಿ ದ್ವಾರವನ್ನು ತೆಗೆಯೋದು, ಬಾಗಿಲವನ್ನು ತೆಗೆಯೋದು. ಆಮೇಲೆ ಆ ಮನ್ಯಾಗೇನಪ್ಪ ಸಣ್ಣ ಹುಡುಗರಿದ್ದಿಲ್ಲ ಅವರಿಗೆ ಕತೆಗಳನ್ನು ಹೇಳೋದು. ಆಮೇಲೆ ಅವ್ರದ್ದು ಹೋಮ್ವರ್ಕ್ ಮಾಡಿಸೋದು. ವರ್ಡ್ ಪ್ರೊಸೆಸರ್ ಮೇಲೆ ಸಕ್ಸೇನಾದು ಕೆಲಸವನ್ನು ಮಾಡೋದು. ಅಷ್ಟೇ ಅಲ್ಲ, ಸಂಜೆ ಆದ ಕೂಡಲೇ ಆ ಒಂದು ಶೇರುಗೆ ಹೊರಗಡೆ ಕರ್ಕೊಂಡು ಹೋಗೋದು. ಇದನ್ನೆಲ್ಲ ಕೆಲಸವನ್ನು ಯಾರು ಮಾಡ್ತಾ ಇದ್ದ ರೋಬೋನಿಲ್ ಮಾಡ್ತಾ ಇದ್ದ. इसलिए सक्सेना परिवार रोबोनिल को पाकर बहुत खुश था. ಆದ್ದರಿಂದ ಯಾರಪ್ಪ ರೋಬೋನಿಲವನ್ನು ಇಟ್ಕೊಂಡ सक्सेना ಪರಿವಾರ ಭಾಳ ಖುಷಿಯಾಗಿ ಇತ್ತು. ಈಗ ನಿಮ್ನಲಿಖಿತ ಕಾರಕಂ ಕೋ ಚುನ್ಕರ್ ಲಿಖಿಯೇ. ಆಮೇಲೆ ಅಲ್ಲಿ ನಿಮಗೆ ಬ್ರ್ಯಾಕೆಟ್ ಒಳಗೆ ಕಾರಕಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಏನು ಮಾಡ್ರಪ್ಪ ತುಂಬಿರಿ ಅಂತ ಹೇಳ್ಯಾರ. ಒಂದನೇದು, ವರ್ಷ 2030 के नवंबर का महीना था. आप साधारण रोबोट से भी काम चला सकते हैं. ಮೂರನೇದು, रोबोनिल के घर में आ जाने से सभी ने राहत की सांस ली. ನಾಲ್ಕನೇದು, रोबोटों से हड़ताल की घोषणा हुई. ಐದನೇದು, संघ को यह बात मानने में कोई आपत्ति नहीं थी. ಈಗ जोड़कर लिखिए ಅಂದರೆ ಹೊಂದಿಸಿ ಬರೆಯಿರಿ. यह सुनकर काउंटर पर ಏನು करेक्ट बैठा रोबोट बोला, मगर रोबोदीप यह तो रोबोटिकी के नियम के विरुद्ध है. शाम को रोबोनिल और रोबोदीप मिले. ನಾಲ್ಕನೇದು, दोनों के बीच कुछ गुप्त मंत्रण हुई.
सक्सेना परिवार रोबोनिल को पाकर फूला नहीं समा रहा था. ಅನ್ಯ ವಚನ ರೂಪ ಲಿಖಿಯೆ ಅಂದ್ರೆ ಏನಪ್ಪ, ಏಕವಚನನ ಬಹುವಚನನ ಬರೀರಿ ಅಂತ ಹೇಳ್ಯಾರ. ಬೇಟಾ ಬೇಟೆ, ನಾತಿ ನಾತಿ, ಕುತ್ತ ಕುತ್ತೆ, ಚುಟ್ಟಿ ಚುಟ್ಟಿಯ, ಬೇಟಿಯ 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 ಬೇಟಿ, ಸಾರಿ ಅದನ್ನು ಕರೆಕ್ಟಾಗಿ ಮಾಡ್ರಿ, ಬೇಟೆ ಆಗೈತಿ, ಬೇಟಿ ಮಾಡ್ರಿ ಅದು. ಪೋತಾ ಪೋತೆ, ಕಹಾನಿಯ ಕಂಪನಿಯ ಕಂಪನಿ, ನೌಕರಿಯ ನೌಕರಿ, ಅನುರೂಪತ. ಈಗ ಅನುರೂಪತ ನೋಡ್ರಿ. ಶೇರು ಕೋ ಟಹಲಾನೆ ರೋಬೋ ನೀಲ, ಜಬ್ರು ಕೋ ಘುಮಾನೆ ಯಾರು, ರೋಬೋ ದೀಪ. ಮುಖಿಯಾ ಧೀರಜ್ ಸಕ್ಸೇನಾ, ಸೇವಕ್ ಯಾರಾಗಿರ್ತಾರೋ ಸಾಧೋರಾಮ್. ಟಸ್ ಸೆ ಮಸ್ ನ ಹೋನಾ, ಅಟಲ್ ರಹನಾ, ಫೂಲೆ ನ ಸಮಾನ, ಬಹುತ್ ಖುಷ್ ಹೋನಾ. ಧನ್ಯವಾದಗಳು.